ಹಾಯ್ ಹಲೋ ನಮಸ್ಕಾರ. ಇವತ್ತು ಸೂಪರ್ ಟೇಸ್ಟಿ ಹಾಗೂ ಆರೋಗ್ಯಕರವಾದ ಒಂದು ರೆಸಿಪಿ ಮೊಳಕೆ ಕಟ್ಟಿರೋ ಹೆಸರು ಕಾಳಲ್ಲಿ ಮಸಾಲೆ ಪುರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಮೊಳಕೆ ಕಟ್ಟಿರುವಂತಹ ಹೆಸರು ಕಾಳನ್ನ ತಗೊಂಡು ಸೇರಿಸ್ಕೊತಾ ಇದ್ದೀನಿ. ಜೊತೆಗೇನೆ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸಿ ಲೆಟ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬಿಡೋಣ. ಈಗ ವಿಸಿಲ್ ಬರೋಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊಳೋಣವಾ ಬನ್ನಿ. ಮಸಾಲೆ ರೆಡಿ ಮಾಡ್ಕೊಳೋದಕ್ಕೆ ನಾನಿಲ್ಲಿ ಹೋಲ್ ಸ್ಪೈಸಸ್ ಮತ್ತು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನ ಕೂಡ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಫ್ರೈ ಮಾಡೋಣ. ಫ್ರೈ ಮಾಡೋಕ್ಕೆ ಒಂದು ಕಡಾಯಲ್ಲಿ ಅಡುಗೆ ಎಣ್ಣೆ ತಗೊಂಡು ಹೋಲ್ ಸ್ಪೈಸಸ್ ಎಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇ ಕಟ್ ಮಾಡ್ಕೊಂಡಿರೋಂತಹ ಶುಂಠಿ, ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಮತ್ತು ಟೊಮೊಟೊ ಇಷ್ಟನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಆದಮೇಲೆ ಜೊತೆಲೇನೆ ಕೊತ್ತಂಬರಿ ಸೊಪ್ಪು ಹಾಗೂ ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡೋಣ. ಈಗ ಒಂದು ಮಿಕ್ಸಿ ಜಾರಲ್ಲಿ ತಣ್ಣಗಾಗಿರೋ ಎಲ್ಲ ಮಸಾಲೆನೂ ಹಾಕ್ಕೊಂಡು ನೆನೆಸಿಟ್ಕೊಂಡಿರುವಂತಹ ಗೋಡಂಬಿ ಹಾಗೂ ಬಾದಾಮಿ ಕೂಡ ಸ್ವಲ್ಪ ಸೇರಿಸ್ಕೊಂಡು ಜೊತೆಲೇನೆ ಹಸಿಕಾಯಿ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಈಗ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ರೆಡಿ ಆಯ್ತಲ್ವಾ, ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲೊಂದು ಪಾತ್ರೆ ತಗೊಂಡು ಅದಕ್ಕೆ ಅಡುಗೆ ಎಣ್ಣೆ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಜೊತೆಲೇನೆ ಸ್ವಲ್ಪ ಕಸ್ತೂರಿ ಮೇಥಿ ಸೇರಿಸ್ಕೊಂಡು ರುಬ್ಕೊಂಡಿದ್ದೀವಲ್ವ ಮಸಾಲೆ, ಅದನ್ನೆಲ್ಲ ಕೂಡ ಅದರಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಆ ನೀರನ್ನ ಕೂಡ ಜೊತೆಲೇ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಖಾರದ ಪುಡಿ, ಧನಿಯಾ ಪುಡಿ, ಪೆಪ್ಪರ್ ಪುಡಿ ಹಾಗೂ ಗರಂ ಮಸಾಲೆ ಇದಿಷ್ಟು ಕೂಡ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ನಾವು ಮೊಳಕೆ ಕಾಳು ಬೇಯಿಸ್ಕೊಂಡಿದ್ರಲ್ವಾ, ಮೊಳಕೆ ಕಾಳನ್ನ ಸೈಡಿಗೆ ತೆಗೆದುಕೊಂಡು ಅದೇ ನೀರನ್ನ ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಡಲೆಪಪ್ಪಿನ ಪುಡಿನ ನಾನಿಲ್ಲಿ ನೀರಿನಲ್ಲಿ ಕಲಸಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಹುಣಸೆ ಹಣ್ಣಿನ ರಸ ಕೂಡ ಸ್ವಲ್ಪ ಸೇರಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ರುಚಿಗೆ ಬೆಲ್ಲ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಬೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಕುದಿಸಿ ಮಸಾಲೆ ರೆಡಿ ಆಯಿತು. ಬನ್ನಿ ಈಗ ಪ್ಲೇಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣವಾ. ನೋಡಿ ನಾನಿಲ್ಲಿ ಒಂದು ಬೌಲಲ್ಲಿ ಸ್ವಲ್ಪ ಪೂರಿ ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೋತಾ ಇದ್ದೀನಿ. ನಂತರ ಮೊಳಕೆ ಕಾಳು ಬೇಯಿಸ್ಕೊಂಡಿದ್ರಲ್ವ ನಾವು, ಆ ಮೊಳಕೆ ಕಾಳನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಮೊಳಕೆ ಕಾಳು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು. ಮೊಳಕೆ ಕಾಳು ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದೇ. ಸೇರಿಸ್ಕೊಂಡು ನೋಡಿ ರೆಡಿ ಮಾಡ್ಕೊಂಡಿದ್ರಲ್ವ ನಾವು ಮಸಾಲೆ, ಅದನ್ನು ಕೂಡ ಹಾಕ್ಕೊಂಡು ಸಣ್ಣ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ ಹಾಗೂ ಟೊಮೊಟೊ, ನಂತರ ಸೌತೆಕಾಯಿ, ತುರ್ಕೊಂಡಿರುವಂತಹ ಕ್ಯಾರೆಟು, ಜೊತೆಗೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೂ ಸೇವು, ಮೇಲ್ಗಡೆ ಸೇವು ಹಾಕೋತಾ ಇದ್ದೀನಿ. ನೀವು ಸ್ವಲ್ಪ ಇದಕ್ಕೆ ಸ್ವೀಟ್ ಕೂಡ ಹಾಕೊಬೋದು, ಸ್ವೀಟ್ ಇಷ್ಟಪಡೋರಾದರೆ. ಸೂಪರ್ ಟೇಸ್ಟ್ ಆಗಿರೋಂತಹ ಮಸಾಲೆ ಪುರಿ ರೆಡಿ. ಎರಡನೇದಾಗಿ ಪಾನಿಪುರಿನ ರೆಡಿ ಮಾಡ್ಕೊಳ್ಳೋಣ. ನಾವು ಪಾನಿಪುರಿಗೂ ಕೂಡ ಮೊಳಕೆ ಕಾಳು ಬೇಯಿಸ್ಕೊಂಡಿದ್ದೀವಲ್ವಾ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಒಂದು ಮೊಳಕೆ ಕಾಳನ್ನ ಬೇಯಿಸ್ಕೊಂಡ್ರೆ 3 ಥರ ಚಾಟ್ಸ್ನ ರೆಡಿ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟ್ ಆಗಿರುತ್ತೆ. ಈ 3 ಚಾಟ್ಸನ್ನು ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಒಂದು ಸಲ ಈ ರೆಸಿಪಿನ ತಯಾರು ಮಾಡಿ ಹಾಗೂ ತಿಂದು ಟೇಸ್ಟ್ ನೋಡಿ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ನಾನಿಲ್ಲಿ ಪಾನಿನ ಬೆಟ್ಟದ ನಲ್ಲಿಕಾಯಲ್ಲಿ ಮಾಡ್ಕೊಂಡಿದ್ದೀನಿ. ಬೆಟ್ಟದ ನಲ್ಲಿಕಾಯಿ ಉಪಯೋಗಿಸಿ ಪಾನಿ ರೆಡಿ ಮಾಡಿರೋದನ್ನ ಶಾರ್ಟ್ಸಲ್ಲಿದೆ, ದಯವಿಟ್ಟು ಒಂದು ಸಲ ಹೋಗ್ಬಿಟ್ಟು ಆ ವಿಡಿಯೋ ಕೂಡ ನೋಡಿ. ಈಗ ಕಲರ್ಫುಲ್ ಆಗಿರೋಂತಹ ಪಾನಿಪುರಿ ಕೂಡ ರೆಡಿ ಆಯಿತು. ಮೂರನೇದಾಗಿ ದಹಿ ಪುರಿ. ಬನ್ನಿ ದಹಿ ಪುರಿ ಕೂಡ ನೋಡ್ಕೊಳ್ಳೋಣ. ಇಲ್ಲಿ ದಹಿ ಕೂಡ ನಾನು ಅದನ್ನು ಕೂಡ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ದಹಿ ಹೇಗೆ ಮಾಡಿದ್ದೀನಿ ಅಂತ. ಸ್ವೀಟ್ ಆ್ಯಂಡ್ ಸಾಲ್ಟಿ ದಹಿ ಇದು. ಒಂದು ಸಲ ಹೋಗ್ಬಿಟ್ಟು ಈ ವಿಡಿಯೋನ ಕೂಡ ನೀವು ಶಾರ್ಟ್ಸಲ್ಲಿ ನೋಡ್ಕೊಂಡು ಬನ್ನಿ ಹಾಗೂ ತಿಂದು ಟೇಸ್ಟ್ ನೋಡಿ. ಈಗಿನ ಕಾಲದ ಮಕ್ಕಳಿಗೆ ಸ್ವೀಟ್ ಆ್ಯಂಡ್ ಸಾಲ್ಟ್ ದಹಿ ಪುರಿ ಕೂಡ ತುಂಬಾ ಇಷ್ಟ ಆಗುತ್ತೆ. ನಿಮ್ಮ ಮಕ್ಕಳೆಲ್ಲ ಹೊರಗಡೆ ಹೋಗಿ ಚಾಟ್ಸ್ ತಿಂತಾರಲ್ವ, ಇದನ್ನು ನೀವು ಮನೆಯಲ್ಲೇ ಮಾಡಿ ಒಂದು ಸಲ ನಿಮ್ಮ ಮಕ್ಕಳಿಗೆ ಕೊಡಿ. ಆರೋಗ್ಯಕರವಾಗೂ ಇರುತ್ತೆ, ತುಂಬ ಟೇಸ್ಟಾಗೂ ಇರುತ್ತೆ. ಮನೆಯಲ್ಲೇ ಮಾಡೋದ್ರಿಂದ ನಾವು ಹೆಲ್ದಿಯಾಗಿ ಮಾಡಿಕೊಡ್ತೀವಲ್ವ ನಮ್ಮ ಮಕ್ಕಳಿಗೆ. ನನ್ನ ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್.